ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಈ ಪ್ರೀತಿಯು ಬರುವ ಮುಂಚೆ ಯಾರಿಗೂ ಹೇಳಲ್ಲ, ಈ ಪ್ರೀತಿಯ ಆರಂಭಕ್ಕೆ ಕಾರಣ ಬೇಕಿಲ್ಲ. ನೋಡಿ, ನಾವು ಪಂಚಮಿಗೆ ಉಂಡಿ ಕಟ್ಟಾಕತ್ತೇವಿ. ಹಾಗಾಗಿ ನಮ್ಮ ಮಮ್ಮಿ ಅದ ಉಂಡಿಗೆ ಬೆಲ್ಲದ ಆಣ ಮಾಡಕ್ಕಂತಂದು ಬೆಲ್ಲನ ಜಜ್ಜಾಕತ್ತಾರ. ನಾವು ಪ್ರತಿ ವರ್ಷ 6 kg ಬೆಲ್ಲದ್ದು ಉಂಡಿ ಕಟ್ತೇವಿ. ಸೊ ನೀವು ನಿಮ್ಮ ಮನ್ಯಾಗ ಎಷ್ಟು kgದು ಬೆಲ್ಲದ್ದು ಉಂಡಿ ಕಟ್ತೀರಿ ಅಂತಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತವ್ರೆ, ಹಂಗಾಗಿ ನಿನ್ನೆ ದಿವಸನೇ ಎಲ್ಲ ಮಾಡಿಟ್ಕೊಂಡಿದ್ರು. ಇದು ಪುಟಾಣಿ ಹಿಟ್ಟು, ಇದು ಕರಿ ಎಳ್ಳು, ಆಮೇಲೆ ಇದು ಇದೇನಮ್ಮಿ ಇದು ಅಳ್ಳಿಟ್ಟು, ಇದು ಗುಳಿಗೆ, ಇದು ಶೇಂಗಾ, ಇದು ಎಲ್ಲದಕ್ಕೂ ಮಿಕ್ಸ್ ಮಾಡೋಕ್ಕೆ ಅಂತಂದು ಒಣ ಶುಂಠಿ ಮತ್ತು ಏಲಕ್ಕಿನ ಹುರಿದ್ಬಿಟ್ಟು ಮಿಕ್ಸ್ ಮಾಡಿರ್ತಾರೆ ಫ್ರೆಂಡ್ಸ್. ನಾವು 5 ಥರದ ಉಂಡಿನ ಕಟ್ತಿದ್ದೀವಿ ಫ್ರೆಂಡ್ಸ್. ನಮ್ಮಮ್ಮ ಬೆಲ್ಲನ ಜಜ್ಜಿ ಇದಕ್ಕೆ ಹಾಕ್ತಾವ್ರೆ ಆಣ ಮಾಡೋಕ್ಕಂತಂದು. ನೋಡಿ ಫ್ರೆಂಡ್ಸ್, ಇದನ್ನು ಗ್ಯಾಸ್ ಆನ್ ಮಾಡಿಬಿಟ್ಟು ಇದನ್ನು ಕಾಯೋಕ್ಕೆ ಅಂತ ಇದ್ರ ಮೇಲೆ ಇಡಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಇದಕ್ಕೆ ನೀರು ಹಾಕಬೇಕು, ಅಂದರೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅದು. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಅವರು ಶೇಂಗಾ ಉಂಡಿ ಮಾಡೋಕ್ಕೆ ಅಂತಂದು ಶೇಂಗಾದ್ದು ಎಲ್ಲ ಹುರಿದಿಟ್ಕೊಂಡಿದ್ದು ಪುಡಿ ಮಾಡಿದ್ದು ಹಾಕ್ಕೊಂಡು ಒಂದು ಪ್ಲೇಟಿಗೆ, ಅದಾದ್ಮೇಲೆ ಪುಟಾಣಿ ಹಿಟ್ಟನ್ನು ಹಾಕೋತವ್ರೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದು ಶುಂಠಿದು ಆಮೇಲೆ ಏಲಕ್ಕಿದು ಪುಡಿನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದೇನಮ್ಮ ಒಣ ಕೊಬ್ಬರಿ, ಅದು ಒಣ ಕೊಬ್ಬರಿದ್ದು ತುರಿದಿದ್ದು ಸ್ವಲ್ಪ ಹಾಕೋಬೇಕು ನೋಡಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತವ್ರೆ ಫ್ರೆಂಡ್ಸ್. ಸ್ವಲ್ಪ ಕರಗಿದೆ ಇದೆಲ್ಲ. ಇವಾಗ ಇನ್ನು ಇದೆಲ್ಲ ಪೂರ್ತಿ ಕರಗಬೇಕಿದು. ನೋಡಿ ಗಾಯ್ಸ್, ಇದು ಸ್ವಲ್ಪ ಕರಗ್ತಾ ಐತೆ, ಬಟ್ ಬೆಲ್ಲ ಇನ್ನೂ ಹಾಗೆ ಐತೆ. ಇದು ಬೆಲ್ಲ ಎಲ್ಲನೂ ಕರಗಬೇಕಿದು. ಇದು ಇನ್ನೊಂದು ಎಳ್ಳುಂಡಿ ಮಾಡೋಕ್ಕೆ ಅಂತಂದು ಒಂದು ಪ್ಲೇಟಲ್ಲಿ ಎಳ್ಳನ್ನೆಲ್ಲ ಹಾಕ್ಕೊಂಡು, ಆಮೇಲೆ ಕೊಬ್ಬರಿ ಚೂರೆಲ್ಲ ಹಾಕ್ಕೊಂಡು, ಆಮೇಲೆ ಶುಂಠಿ ಏಲಕ್ಕಿ ಪುಡಿ ಹಾಕ್ಕೊಂಡು, ಆಮೇಲೆ ಮತ್ತೆ ಇವಾಗ ಪುಟಾಣಿದು ಹಿಟ್ಟು ಹಾಕೋತವ್ರೆ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಹಿಂಗೆ ಮಾಡ್ಕೋಬೇಕು. ಅದನ್ನು ಇದ್ರೊಳಗಡೆಗೆ ಆಣ ಹಾಕ್ಬಿಟ್ಟು ಅದನ್ನೆಲ್ಲ ಸುತ್ತಲಿ ಇದ್ದಿದ್ದು ಕವರ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಉಂಡಿ ಕಟ್ಟಬೇಕು. ಉಂಡಿ ಕಟ್ಟಿ ಇಡೋಕ್ಕೆ ಅಂತ ಇಲ್ಲಿ ನಮ್ಮಮ್ಮ ಆಳಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿಟ್ಟವ್ರೆ ನೋಡಿ. ಹೀಗೆ ಮಾಡಿಬಿಟ್ಟು ಈ ಒಂದು ಪ್ಲೇಟಲ್ಲಿ ನೀರು ತಗೊಂಡು ಆ ಬೆಲ್ಲದ ಆಣನ ಇದರಲ್ಲಿ ಹಾಕೋಬೇಕು. ಹಾಕ್ಕೊಂಡು ಅದನ್ನು ಈ ಉಂಡಿ ಕಟ್ಟಬೇಕು. ಅಂದರೆ ಆಣ ಬಂದೈತೆ ಎಲ್ಲೋ ನೋಡೋಕ್ಕೆ, ಚೆಕ್ ಮಾಡೋಕ್ಕೆ. ಇನ್ನೂ ಬಂದಿಲ್ಲಂತೆ ಗಾಯ್ಸ್. ನೋಡಿ ಫ್ರೆಂಡ್ಸ್, ಬೆಲ್ಲ ಹಿಂಗೆ ಉಪ್ತೈತೆ ಅಂತ ಕೊತ್ತ ಕುದಿದು ಉಪ್ತೈತೆ. ಏ ಬರ್ಮೆ ಹಾಯ್. ಇನ್ನೊಂದು ಸ್ವಲ್ಪ ಅಂದರೆ ಸ್ವಲ್ಪ ಬರಬೇಕು. ಬಂದೈತಿ, ಆಗಲೇ ಸ್ವಲ್ಪ ಬಂದಿತ್ತು ಫ್ರೆಂಡ್ಸ್. ಇವಾಗ ನೋಡೋಣ ಹಿಂಗೆ ಬರುತ್ತೆ ಅಂತ. ಇವಾಗ ಖಂಡಿತವಾಗ್ಲೂ ಬರುತ್ತೆ ಇವಾಗ. ಹಾಂ ಗಾಯ್ಸ್, ಬಂದಿದೆ ನೋಡಿ. ಅಮ್ಮ ಇನ್ನೊಂದು ಸರಿ ಬಿಡಿ, ಅದು ಅಂದರೆ ಸೌಂಡ್ ಬರುತ್ತೆ. ಹಾಂ
ಶೇಂಗಾ ಉಂಡಿ ನೋಡಿ ಫ್ರೆಂಡ್ಸ್. ಇವಾಗ ಅದನ್ನ ಹಾಕಿ ಕಲಿಸ್ತವ್ರೆ. ಇವಾಗ ಏಸಿದ್ವ ಬಾರ್ರಪ್ಪ ನಾಳೆ. ಯಪ್ಪ ಇದ್ದದ್ವ ಬಾರ 2 ದಿನ ಹಬ್ಬ ಮಾಡಿ ಹೋಗಂದ್ರಂತ. ಗೈಸ್, ನಮ್ಮ 2ನೇ ಅಕ್ಕನ ಗಂಡನವ್ರು ಕರೀತಿದ್ದಾರೆ, ನಮ್ಮ ಮಮ್ಮಿಯವ್ರು. ಯಾರು ಎಲ್ಲಿಗೆ ನೋಡಿ ಫ್ರೆಂಡ್ಸ್, ಇದೇ ಥರ ಉಂಡೆ ಕಟ್ತವ್ರಿ ನಮ್ಮಮ್ಮ. ನೋಡಿ ಮತ್ತೆ ಹೆಂಗೆ ಮಾಡ್ತವ್ರಿ ನೋಡಿ. ಹಿಂಗೆ ಮಾಡಿ ಹಿಂಗೆ ಇಟ್ಟವ್ರಿ ಹಾರಕ್ಕೆ. ನಮ್ಮಪ್ಪ ಅವರು ಕೂತ್ಕೊಂಡು ಅವನ್ನ ಕೌಂಟ್ ಮಾಡ್ತಾರೆ ಫ್ರೆಂಡ್ಸ್, ಲೈನಾಗಿ ಇಟ್ಟಿತ್ತು. ಫ್ರೆಂಡ್ಸ್, ಅವತ್ತಿನ ಹಬ್ಬದ ದಿನ ಅಲ್ಲಿ ನಾಗಪ್ಪನ ಮುಂದೆ ಇಡೋಕ್ಕೆ ಅಂತಂದು ಮುಟ್ಗಿ ಮಾಡ್ತವ್ರಿ ಈ ಥರ. ಫ್ರೆಂಡ್ಸ್, ಕಡೆಗೆ ನಮ್ಮದು ಶೇಂಗಾ ಉಂಡೆ ಹೆಂಗ ಇದು ಅಂತಂದು ಇದು ಎಳ್ಳಿನ ಉಂಡೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇದು ಥರದ್ದು ಮುಟ್ಗಿ ಮಾಡ್ತವ್ರೆ ನೋಡಿ. ಇಲ್ಲಿ ಶೇಂಗಾ ಉಂಡೆ ಕಂಪ್ಲೀಟ್ ಆಯಿತು. ಇವಾಗ ಎಳ್ಳಿನ ಉಂಡೆ ಇಷ್ಟಾಗಿದ್ದಾವೆ, ಮತ್ತು ಇನ್ನೂ ಸ್ವಲ್ಪ ಐತೆ. ಕೆಳಗಿಂದ ಹಾಕ್ಬೇಡ, ಹಳ್ಳೋಗಿರ್ತು. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಇವಾಗ ಮತ್ತೆ ಗುಳಿಗೆ ಉಂಡೆ ಮಾಡೋಕ್ಕಂತ ಸ್ಟಾರ್ಟ್ ಮಾಡಿದರು. ಇದಕ್ಕೆ ಮತ್ತೆ ಹಿಟ್ಟು ಹಾಕ್ತವ್ರೆ ನೋಡಿ. ಇವಾಗ ಶುಂಠಿ ಮತ್ತು ಏಲಕ್ಕಿ ಪುಡಿ ಹಾಕಿದ್ರು. ಆನಂತರ ಕೊಬ್ಬರಿ ಹಾಕ್ತವ್ರೆ ಇವಾಗ. ನೋಡಿ ಫ್ರೆಂಡ್ಸ್, ಅದು ಆಗಲೇ ದಾಣ ಖಾಲಿಯಾಗಿತ್ತು. ಅದಕ್ಕೆ ಇವಾಗ ಮತ್ತೆ 2.5 kg ಬೆಲ್ಲ ಹಾಕ್ಬಿಟ್ಟು ಮತ್ತೆ ಹವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದು ಗುಳಿಗೆ ಉಂಡೆ. ಇದಕ್ಕೆ ಹಣ ಹಾಕಿ ನಮ್ಮ ಮಮ್ಮಿ ಮಾಡಿಕೊಡ್ತವ್ರೆ. ನಾನು ಇದಕ್ಕೆ ಒಂದು ಶೇಪ್ ಹಾಕಿ ಈ ಕಡೆ ಇಡ್ತಿದ್ದೀನಿ ನೋಡಿ. ಇಷ್ಟೆಲ್ಲ ಉಂಡೆ ಆಗಿದ್ದಾವೆ. ಇವಾಗ ಹಳ್ಳಿಟ್ಟಿನ ಉಂಡೆ ಮಾಡ್ತಿದ್ದೀವಿ. ಇದಕ್ಕೇನೋ ಕೂಡ ಕೊಬ್ಬರಿ ಮತ್ತು ಏಲಕ್ಕಿ ಶುಂಠಿದು ಪುಡಿ ಎಲ್ಲ ಹಾಕಿ ಹಣ ಹಾಕಿ ಉಂಡೆ ಕಟ್ತೀವಿ ಫ್ರೆಂಡ್ಸ್. ಇದು ಪುಟಾಣಿ ಹಿಟ್ಟಿನ ಉಂಡೆ ಅಷ್ಟೇ, ಅಂದರೆ ಪುಟಾಣಿ ಹಿಟ್ಟಿಂದ ಅಷ್ಟೇ ಮಾಡ್ತಿದ್ದೀವಿ. ಇದಕ್ಕೂ ಕೂಡ ಕೊಬ್ಬರಿ, ಶುಂಠಿ, ಆಮೇಲೆ ಏಲಕ್ಕಿ ಪುಡಿ ಹಾಕ್ತಾರೆ. ಫೈನಲಿ ಎಲ್ಲ ಥರದ್ದು ಉಂಡೆಯನ್ನು ಕಟ್ಬಿಟ್ವಿ ನೋಡಿ ಫ್ರೆಂಡ್ಸ್. ಈ ರೀಲ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಬಾಯ್ ಫ್ರೆಂಡ್ಸ್. ಹಾಗೆಯೇ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು.